ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೋಸ್ಟ್ ಆಫ್ ದ ಪೇರೆಂಟ್ಸ್ ಏನ್ ವರಿಡ್ ಅಂತ ಅಂದ್ರೆ ಮಕ್ಳಿಗೆ ಎಷ್ಟಪ್ಪ ಡೊನೇಷನ್ ನಾವು ಲೈಫ್ ಲಾಂಗ್ ಕಟ್ಟಬೇಕಂತ. ಬಟ್ ಅದಕ್ಕೊಂದು ಸೊಲ್ಯೂಷನ್ ಇದೆ, ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ಸೊಲ್ಯೂಷನ್ ಏನು ಅಂತ ತಿಳ್ಕೊಬೇಕಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ನಾನ್ ಇವತ್ತಿದ್ದೀನಿ JHS ನವೋದಯ ಕೋಚಿಂಗ್ ಸೆಂಟರ್ ಅಲ್ಲಿ. ಇಲ್ಲಿ ಏನಾದ್ರೂ ನಿಮ್ಮ ಮಕ್ಕಳಿಗೆ ರಿಜಿಸ್ಟ್ರೇಷನ್ ಮಾಡಿಸಿ ಸೇರ್ಸಿದೀರಾ ಅಂತಂದ್ರೆ ಕೋಚಿಂಗ್ ಸೆಂಟರ್ ಕಂಪ್ಲೀಟ್ ಆಗಿ ನಿಮ್ ಮಕ್ಕಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಹೆಲ್ಪ್ ಮಾಡ್ತಾರೆ. ಕೋಚಿಂಗ್ ಸೆಂಟರ್ ಅಲ್ಲಿ ನೀವು ಕೋಚಿಂಗ್ ತಗೊಂಡು ಎಂಟ್ರೆನ್ಸ್ ಎಕ್ಸಾಮ್ ಏನಾದ್ರೂ ಪಾಸ್ ಆದ್ರೆ ಫ್ರೀ ಎಜುಕೇಶನ್ ಫ್ರಮ್ 6th to 12th. ಹೇಗೆ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಒಳ್ಳೆ ಸ್ಟ್ಯಾಟಿಕ್ಸ್ ನ ನೋಡಿ ನೀವು ಮ್ಯಾಥ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸಾಲ್ವ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಎಂಟ್ರೆನ್ಸ್ ಎಕ್ಸಾಮ್ ನ ನೀವು ಪಾಸ್ ಮಾಡೋದು ಎಲ್ಲೆಲ್ಲಿ ಅಂತಂದ್ರೆ ನವೋದಯ, ಮುರಾರ್ಜಿ ಹಾಗೆ ಇನ್ನಿತರ ಸ್ಕೂಲ್ಸ್ ಅಲ್ಲಿ ನಿಮ್ ಮಕ್ಕಳು ಫ್ರೀ ಆಗಿ ಸೀಟ್ ನ ತಗೋಬಹುದು. ಈ ಪರ್ಟಿಕ್ಯುಲರ್ ಕೋಚಿಂಗ್ ಸೆಂಟರ್ ಅಲ್ಲಿ ನೀವು ನಿಮ್ ಮಕ್ಕಳನ್ನ ಸೇರ್ಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ಅಂದ್ರೆ ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಗ್ಲಿಷ್ ಅಲ್ಲಿ ಇಂಪ್ರೂವ್ ಆಗುತ್ತೆ. ಮೆಂಟಲ್ ಎಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಸೊ ಅದರಿಂದ ನಿಮ್ ಮಕ್ಕಳು ತುಂಬಾ ಅಂದ್ರೆ ತುಂಬಾ ಚುರುಕಾಗ್ತಾರೆ. ಮ್ಯಾಥ್ಸ್ ಅಲ್ಲಿ ಒಳ್ಳೆ ಒಳ್ಳೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವಂತ ಸ್ಕಿಲ್ಸ್ ಅವರು ಹೊಂದುತ್ತಾರೆ. ನಿಮ್ ಮಕ್ಳು ಏನಾದ್ರು ಪರ್ಟಿಕ್ಯುಲರ್ ಆಗಿ ಇಂಥ ಸಬ್ಜೆಕ್ಟ್ ಅಲ್ಲೇ ಡಲ್ ಆಗಿದ್ದಾರೆ ಅಂತಂದ್ರೆ ಅದಕ್ಕೂ ಹೆಲ್ಪ್ ಮಾಡುತ್ತೆ ಈ ಕೋಚಿಂಗ್ ಸೆಂಟರ್. ಅವ್ರ ಸ್ಕೂಲ್ ಟೀಚರ್ಸ್ ಹೇಳ್ತಾರೆ ಎಷ್ಟೆಲ್ಲ ಇಂಪ್ರೂವ್ ಆಗಿದ್ದಾರೆ ನಿಮ್ ಮಕ್ಳು ಅಂತ. ನವೋದಯ ಸ್ಕೂಲ್ ನ ಕಾನ್ಸೆಪ್ಟ್ ಮೋಸ್ಟ್ ಜನಗಳಿಗೆ ಗೊತ್ತಿರುತ್ತೆ. ಸೊ 8th ಸ್ಟ್ಯಾಂಡರ್ಡ್ ಸಿಲೆಬಸ್ ನ 5th ಸ್ಟ್ಯಾಂಡರ್ಡ್ ಅಲ್ಲೇ ಅವರು ಕವರ್ ಮಾಡ್ತಾರೆ. ಸೊ ಆ ರೀತಿ ನಿಮ್ ಮಕ್ಳನ್ನ ಇಲ್ಲಿ ಟ್ರೈನ್ ಅಪ್ ಮಾಡ್ಬೋದು. JHS ನವೋದಯ ಕೋಚಿಂಗ್ ಸೆಂಟರ್ ಬಗ್ಗೆ ಜಸ್ಟ್ ಹೇಳೋದಲ್ಲ, ಸೊ ಲೈವ್ ಎಕ್ಸಾಂಪಲ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಜಸ್ಟ್ ಒಂದ್ ಕ್ವೆಶನ್ ನಾನು ಬೋರ್ಡ್ ಮೇಲೆ ಬರೀತೀನಿ. ಇಲ್ಲಿ ಟ್ರೈನಿಂಗ್ ತಗೊಂಡಿರೋ ಅಂತ ಸ್ಟೂಡೆಂಟ್ ಹೇಗ್ ಸಾಲ್ವ್ ಮಾಡ್ತಾರೆ ನೋಡೋಣ ಬನ್ನಿ. ಸೊ ರ್ಯಾಂಡಮ್ ಆಗಿ ನಾನು ಒಂದು ಸ್ಟೂಡೆಂಟ್ ನ ಕರೀತಾ ಇದ್ದೀನಿ. ಸೊ ಯಾರಿಗ್ ಬರುತ್ತೆ ಈ ಕ್ವೆಶನ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ? ಸೊ ಎಲ್ರೂ ಬರುತ್ತೆ ಅಂತ ಕೈ ಎತ್ತಿದ್ದಾರೆ. ಸೊ ಲೆಟ್ ಮೀ ಸೆಲೆಕ್ಟ್ ದಟ್ ಬಾಯ್. ಬಾ. ಸೊ ಸಕ್ಸಸ್ಫುಲಿ ಜೀವನ್ ಹ್ಯಾಸ್ ಸಾಲ್ವ್ ದಿಸ್ ಕ್ವೆಶನ್. ಸೊ ನನ್ಗೇನು ಕರೆಕ್ಟ್ ಅಂತ ಅನ್ನಿಸ್ತಿದೆ. ಸೊ ಫಸ್ಟ್ಲಿ ವಾಟ್ಸ್ ಯೋರ್ ನೇಮ್? ಜೀವನ್. ಜೀವನ್. ಸೊ ಏನ್ ಟೈಪ್ ಆಫ್ ಕ್ವೆಶನ್ ಇದು? ಬೋಲ್ಡ್ ಮಾರ್ಕ್ಸ್. ಬೋಲ್ಡ್ ಮಾರ್ಕ್ಸ್. ಬೋರ್ಡ್ ಮಾಸ್. ಓಕೆ ಫೈನ್. ಸೊ ಆನ್ಸರ್ ಕರೆಕ್ಟ್ ಆಗಿದೆ ಅನ್ಸ್ತಾ ಇದೆಯಾ? ಎಸ್ ಮ್ಯಾಮ್. ಓಕೆ, ನಿಮ್ ಮ್ಯಾಮ್ ನ ಕೇಳೋಣ. ಸೊ ಜೀವನ್ ಬಗ್ಗೆ ಏನ್ ಹೇಳ್ತೀರಾ? ಹೌ ಇಸ್ ಇನ್ ದ ಕ್ಲಾಸ್ ಹೇಳಿ ನಮ್ಗೆ ಸ್ವಲ್ಪ. ಇಸ್ ವೆರಿ ಗುಡ್ ಮ್ಯಾಮ್. ಓಕೆ, ಮತ್ತೆ ಕ್ಲಾಸ್ ಅಲ್ಲಿ ಏನೇ ಪ್ರಾಬ್ಲಮ್ ಕೊಟ್ಟರು ತುಂಬಾ ಚೆನ್ನಾಗಿ ಮಾಡ್ತಾನೆ. ಬೇಗ ವಿತಿನ್ 1 minutes ಅಲ್ಲಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾನೆ. ಮ್ಯಾಥ್ಸ್ ಅಲ್ಲಿ ಆಗಿರ್ಬೋದು, ಇಂಗ್ಲಿಷ್ ಪ್ಯಾಸೇಜ್ ಅಲ್ಲಿ ಆಗಿರ್ಬೋದು. ಸೊ ಇಂಗ್ಲಿಷ್ ಪ್ಯಾಸೇಜ್ ಅಲ್ಲಿ ಒಂದು ನ್ಯೂ ವರ್ಡ್ ಬರುತ್ತೆ. ಸೊ ಅದು ಇಫ್ ಇನ್ ಕೇಸ್ ನೀವು 9th ಅಲ್ಲಿ ಆದ್ರೂ ಆ ವರ್ಡ್ ನ ನೋಡ್ತೀರಾ. ಬಟ್ ಇಲ್ಲಿ ಏನಂತಂದ್ರೆ ನವೋದಯದಲ್ಲಿ ನಾವು ಅದನ್ನ 5th ಅಲ್ಲೇ ಇಂಗ್ಲಿಷ್ ಗ್ರಾಮರ್ಸ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ಇವನ್ ಮ್ಯಾಥ್ಸ್ ಅಲ್ಲಿ ಆಗಿರ್ಬೋದು. ಮ್ಯಾಥ್ಸ್ ಈಸ್ ಫಾರ್ ಒನ್ ಕ್ವಶನ್ 1 minutes ಅಲ್ಲಿ ಸಾಲ್ವ್ ಮಾಡ್ತಾನೆ ಜೀವನ್ ಕೂಡ. ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ ಆಲ್ಸೋ. ಮೆಂಟಲ್ ಅಬಿಲಿಟಿಲೂ ತುಂಬಾ ಅವನು ಫಾಸ್ಟ್ ಇದ್ದಾನೆ. ಟೇಕ್ 1 minute ಫಾರ್ ಒನ್ ಕ್ವಶನ್ ಯಾವಾಗ್ಲೂ ಕೂಡ. ಇಸ್ ವೆರಿ ರೆಡ್ಯೂಸಿಂಗ್ ದ ಟೈಮ್ ಮ್ಯಾಮ್. ಸೊ ಫೈನಲಿ ನಾಟ್ ಓನ್ಲಿ ಜೀವನ್ ಗೌಡ, ಇಲ್ಲಿರುವಂತ ಎಲ್ಲಾ ಮಕ್ಕಳು ಕೂಡ ಹಂಗೆ ಇದಾರೆ. ಸೊ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾವು ತೋರಿಸ್ತಾ ಇಲ್ಲ. ಇದೇ ರೀತಿ ನೀವು ನಿಮ್ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಒಳ್ಳೆ IQ ಪವರ್ ನ ಇನ್ಕ್ರೀಸ್ ಮಾಡಿಸ್ಬೇಕು, ಅವರು ಕೂಡ ಫ್ರೀ ಎಜುಕೇಶನ್ ತಗೋಬೇಕು ಅಂತ ಅಂದ್ರೆ JHS ನವೋದಯ ಕೋಚಿಂಗ್ ಸೆಂಟರ್ ಗೆ ಬರ್ಬೇಕಾಗುತ್ತೆ. ಸೊ ಕಂಪ್ಲೀಟ್ ಅಡ್ರೆಸ್ ಮತ್ತೆ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ ಸುತ್ತಮುತ್ತ ಏರಿಯಾದವರು ಬಂದು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. What is the answer for this? 20. Okay. Is it correct? Okay. How can I add this directly? You have to take an LCM, alva? Ma'am, no, we can do it as because the denominator are same. So we should do only the numerator itself. We should add it. Very good. And so the answer comes as 24. Very good. ಸೊ ಗೈಸ್, ನಮ್ ಜೊತೆ ಇವತ್ತು JHS ನವೋದಯ ಕೋಚಿಂಗ್ ಸೆಂಟರ್ ನ ಫೌಂಡರ್ ಇದ್ದಾರೆ ಜ್ಯೋತಿ ಅಂತ. ಸೊ ಅವ್ರನ್ನ ಮಾತಾಡ್ಸೋಣ. JHS ಗೆ ಯಾಕೆ ಮಕ್ಳು ಬರ್ಬೇಕು, ಏನೆಲ್ಲ ಯುನಿಕ್ನೆಸ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಲೋ. ಸೊ ಐ ಹ್ಯಾವ್ ಹರ್ಡ್ ಲಾಟ್ ಅಬೌಟ್ JHS ನವೋದಯ ಬಗ್ಗೆ. ಸೊ ಯಾಕೆ ಮಕ್ಳು ಇಲ್ಲಿಗೆ ಬರ್ಬೇಕು? ಅವರೇ ಓದ್ಕೋಬಹುದಲ್ವಾ? ಏನ್ ಹೇಳ್ತೀರಾ ಇದ್ರ ಬಗ್ಗೆ?
ಓದ್ಕೋಬಹುದು ಮ್ಯಾಮ್, ಎಲ್ಲಾರು ಎಲ್ಲಾನು ಓದ್ಕೋಬಹುದು, ಓದಕ್ ಆಗಲ್ಲ ಅಂತ ಏನಿಲ್ಲ. ಬಟ್ ಏನಂತ ಅಂದ್ರೆ ಇಲ್ಲಿ ನವೋದಯ ಸಿಲೆಬಸ್ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಈಗ 4th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತಾರೆ ಮಕ್ಕಳು, 5th ಸ್ಟ್ಯಾಂಡರ್ಡ್ ರನ್ನಿಂಗ್ ಅಲ್ಲಿ ಇರ್ಬೇಕಾದ್ರೆ ಮಕ್ಕಳು ಏನು ಎಕ್ಸಾಮ್ ಬರೀಬೇಕು, ಎಂಟ್ರೆನ್ಸ್ ಬರೀಬೇಕು. ಬಟ್ ಏನಂದ್ರೆ 4th ಅಲ್ಲಿ ಏನೂ ಇರಲ್ಲ, ಏನಂದ್ರೆ ಏನೂ ಇರಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಮ್ಯಾಥ್ಸ್ ಅಲ್ಲಿ ಟಿಲ್ ಡಿವಿಷನ್ ಹೇಳ್ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಟೋಟಲಿ 8th ಸ್ಟ್ಯಾಂಡರ್ಡ್ ಸಿಲೆಬಸ್ 5th ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ. ಸೊ ಅದರಿಂದ ಕೋಚಿಂಗ್ ಬೇಕೇ ಬೇಕು ಮಕ್ಕಳಿಗೆ. ನವೋದಯ ಇಟ್ಸ್ ನಾಟ್ ಸೋ ಈಸಿ. ಯಾಕೆ ಇಲ್ಲೇ ಬರ್ಬೇಕು ಅಂದ್ರೆ JHS ಒಂಥರ ಸ್ಪೆಷಲ್ ಮ್ಯಾಮ್. ಯಾಕಂದ್ರೆ ನಾವು ಇಲ್ಲಿ ಮಕ್ಕಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೀವಿ, ಮಕ್ಕಳಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತೀವಿ. ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಇಟ್ಸ್ ನಾಟ್ ಸೋ ಈಸಿ. ತುಂಬಾನೇ ಚುರುಕಾಗ್ತಾರೆ ಮಕ್ಕಳು ಇಲ್ಲಿಗೆ. ನಾರ್ಮಲಿ 4th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಲ್ಲಿ ಏನಿರುತ್ತೆ ಜಾಸ್ತಿ ಟಿಲ್ ಡಿವಿಷನ್ ಇರುತ್ತೆ ಅಷ್ಟೇ. ಬಟ್ ಇಲ್ಲಿ ನವೋದಯ ಸಿಲೆಬಸ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಮಕ್ಕಳು ಓದ್ತಾರೋ ಅದು ಎಲ್ಲಾನು 5th ಸ್ಟ್ಯಾಂಡರ್ಡ್ ಅಲ್ಲಿನೂ ಓದ್ಬಿಡ್ತಾರೆ. ಸೊ ಮ್ಯಾಮ್, ಎಲ್ಲಾ ಪೇರೆಂಟ್ಸ್ಗೂ ಅವ್ರ ಮಕ್ಳು CBSE ಓದ್ಬೇಕು, ಸೊ ಚೆನ್ನಾಗಿ ಕಮ್ಯುನಿಕೇಶನ್ ಇರ್ಬೇಕು ಅಂತ ಆಸೆ ಇರುತ್ತೆ. ಹೌದು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು ಮ್ಯಾಮ್, ಆಕ್ಚುಲಿ ನೀವ್ ಹೇಳೋದ್ ಕರೆಕ್ಟ್. ಎಷ್ಟೋ ಜನ ಪೇರೆಂಟ್ಸ್ ಆಸೆ ಇರುತ್ತೆ ನಮ್ಮ ಮಗು CBSE ಅಲ್ಲೇ ಓದ್ಬೇಕು, ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು, ಒಳ್ಳೆ ಕೆಲ್ಸದಲ್ಲಿ ಇರ್ಬೇಕು ಮಗು ಅಂತ. ಬಟ್ ಏನಂದ್ರೆ ಅದು ಎಲ್ಲಾರ್ಗು ಒಂದ್ ಕಡೆ ಡೊನೇಷನ್ ಅನ್ನೋ ವಿಷಯ ತುಂಬಾ ಕಾಡುತ್ತೆ. ಲ್ಯಾಕ್ಸ್ ಟುಗೆದರ್ ಪೇ ಮಾಡ್ಬೇಕು. ಇವಾಗಿರೋ ಸ್ಕೂಲ್ಸ್ ಅಲ್ಲಿ ಯಾರುನು ವಿದಿನ್ ಲ್ಯಾಕ್ ಯಾರು ಹೇಳಲ್ಲ, ಲ್ಯಾಕ್ಸ್ ಟುಗೆದರ್ ಪೇ ಮಾಡ್ಲೇಬೇಕು. ಸೊ ಅಂತ ಪೇರೆಂಟು ಇಲ್ಲಿ ಬಂದು ಕೋಚಿಂಗ್ ತಗೊಂಡ್ರೆ ಫ್ರಮ್ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಅವ್ರಿಗೆ ಫುಲ್ಲಿ ಫ್ರೀ ಎಜುಕೇಶನ್ ಸಿಗುತ್ತೆ. ದಟ್ ಟು CBSE ಸಿಲೆಬಸ್ ಇಫ್ ದೇ ಕ್ರ್ಯಾಕ್ ನವೋದಯ ಎಕ್ಸಾಮ್. ಸೊ ಇಲ್ಲಿ ನೀವ್ ಯಾವ ಸಬ್ಜೆಕ್ಟ್ಸ್ ನೆಲ್ಲ ಕವರ್ ಮಾಡ್ತೀರಾ? ಈ ಸಬ್ಜೆಕ್ಟ್ಸ್ ಯಾವ್ದಾವ್ದು ಕವರ್ ಆಗುತ್ತೆ ಅಂದ್ರೆ ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಅಂಡ್ ಇಂಗ್ಲಿಷ್. ಸೊ ಇಂಗ್ಲಿಷ್ ಗ್ರಾಮರ್ಸ್ ಮಾಮೂಲಿ ಕವರ್ ಆಗೇ ಆಗುತ್ತೆ, ಎಲ್ಲ ಇನ್ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಅಂಡ್ ಮೆಂಟಲ್ ಎಬಿಲಿಟಿಯಲ್ಲಿ ಮೈಂಡ್ ತುಂಬಾ ಚುರುಕು ಮಾಡುತ್ತೆ, ತುಂಬಾ ತಲೆ ಉಪಯೋಗಿಸ್ಬೇಕು. ಅಂಡ್ ಮ್ಯಾಥ್ಸ್ ಗೊತ್ತೇ ಇದೆ, ಆಲ್ಮೋಸ್ಟ್ 8th ಅಲ್ಲಿ ಬರೋ ಮ್ಯಾಥ್ಸ್ ಎಲ್ಲ 5th ಅಲ್ಲೇ ಇರುತ್ತೆ. ಸೊ ಅದು 3 ಸಬ್ಜೆಕ್ಟ್ ಥರೋ ಆಗ್ತಾರೆ. ಇನ್ ಕೇಸ್ ಮ್ಯಾಥ್ಸ್ ಅಲ್ಲಿ ನನ್ನ ಮಗು ಡಲ್ ಇದೆ, ಸೊ ಅಂತ ಪೇರೆಂಟ್ಸ್ ತುಂಬಾ ವರೀಡ್ ಇರ್ತಾರೆ. ಈಗ 10th ಸ್ಟ್ಯಾಂಡರ್ಡ್ ಎಲ್ಲ ಕವರ್ ಮಾಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇರ್ತಾರೆ, ಫ್ರಮ್ ಬೇಸಿಕ್ಗೆ ಬರಬೇಕು. ಸೊ ಅಂತ ಮಕ್ಕಳು ಈ ನವೋದಯ ಕೋಚಿಂಗ್ ಸೆಂಟರ್ ಏನಾದ್ರು ನವೋದಯಗೆ ಕೋಚಿಂಗ್ ತಗೊಂಡ್ರೆ ಆರಾಮ್ಸೆ ಅವರು 10th ಕ್ರ್ಯಾಕ್ ಮಾಡ್ಬೋದು. ನಮ್ಮ JHS ನವೋದಯ ಕೋಚಿಂಗ್ ಸೆಂಟರ್ಗೆ ಬಂದು ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ನಮ್ಮನ್ನ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಕೆಳಗಡೆ ಶೋ ಆಗ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು.